ಅಪ್ರಿಷಿಯೇಟ್ ಮಾಡೋದು, ಬೇರೆಯವ್ರು ನೋಡಿ ಖುಷಿ ಪಡೋದು, ಅವರನ್ನು ನೋಡಿ ನಗೋದು, ಅವ್ರನ್ನ ರಿಸೀವ್ ಮಾಡೋದು ಎಲ್ಲ ಮಾಡ್ತಿರಲ್ಲ, ಯು ಕ್ರಿಯೇಟ್ ದಟ್ ಸ್ಯಾರಟೋನಿನ್ ಇನ್ ದೆಮ್. ದಟ್ ಕೈಂಡ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮಲ್ಲಿ. ಆ ಥರ ಜೀವನ ಜಸ್ಟ್ ಬೈ ಬೀಯಿಂಗ್. ನಾ ಎಲ್ಲೋ ಬರೆದಿದ್ದೀನಿ, ಅದಕ್ಕೆ ಒಂದು ಥೆರಪಿ ಮಾಡೋದು ಬೇಡ, ಅದು ಒಂದು ಮೆಡಿಟೇಷನ್ ಅಲ್ಲ, ಕೋರ್ಸ್ ಅಲ್ಲ, ಅದೇನು ಹೊರಗಡೆಯಿಂದ ಸಪ್ಲಿಮೆಂಟ್ ಇಲ್ಲ. ಜಸ್ಟ್ ಬೀಯಿಂಗ್ ವಿತ್ ಚಿಲ್ಡ್ರನ್, ಬೀಯಿಂಗ್ ವಿತ್ ಪೀಪಲ್, ಬೀಯಿಂಗ್ ವಿತ್ ಅದರ್ಸ್ ಹ್ಯಾಪಿಲಿ, ಕ್ರಿಯೇಟ್ ಹ್ಯಾಪಿನೆಸ್ ಇನ್ ದೆಮ್. ಅವ್ರ ಜೊತೆ ಖುಷಿಯಾಗಿರಿ, ಅಷ್ಟಿರ್ರಿ ನೀವು. ಅದಕ್ಕೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕಾ, ಏನು ಮಾಡಬೇಕು ನೋಡಿ. ಅವರಲ್ಲಿ ಆ ಸ್ಯಾರಟೋನಿನ್ ಅನ್ನೋದು ಮಾಡುವಾಗ ನಿನ್ನಲ್ಲಿ ಅದು ಉತ್ಪತ್ತಿ ಆಗುತ್ತೆ, ಡೊಪಮೈನ್ ಉತ್ಪತ್ತಿ ಆಗುತ್ತೆ. ದೀಸ್ ಆರ್ ಆಲ್ ದಿ ಎನ್ಸೈಮ್ಸ್. ಇದನ್ನು ಈಗ ಹೆಸರುಗಳು ಸೈಂಟಿಫಿಕ್ ಆಗಿ ಕಂಡುಹಿಡಿದಿದ್ದಾರೆ, ಬಟ್ ದಿಸ್ ನಂಗೆ ಗೊತ್ತಿದ್ದಾಗಲೂ ನಂಗೆ ಆಗ್ತಿತ್ತು, ಗೊತ್ತಿಲ್ಲದೆ ಇದ್ದಾಗಲೂ ಆಗ್ತಾಯಿದೆ. ನಾನು ಅದನ್ನು ಅಮೃತ ಅಂತ ಯಾವಾಗಲೂ ನಾನು ಹೇಳ್ತಾ ಇಲ್ಲ, ಆನಂದ ಅನಿಸ್ತಾ ಇದೆ ಕಣೋ, ಏನೋ ಇದು ಖುಷಿಯಾಗಿ ಅನಿಸ್ತಾ ಇದೆ, ನಂಗೆ ತೇಲಾಡೋ ಹಂಗೆ ಆಗ್ತಾಯಿದೆ. ನಂಗೆ ಅದಕ್ಕೆ ಹೆಸರು ಗೊತ್ತಿರಲಿಲ್ಲ, ನಂಗೆ ಆಗ್ತಾ ಇತ್ತು. ಇವಾಗ ನಾನು ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಾ ಇದ್ದರೆ ನಂಗೆ ಗೊತ್ತಾಗ್ತಾ ಇದೆ, ಅದನ್ನು ಹೊರಗಡೆಯಿಂದ ನಾವು ಮಾಡ್ಕೊಳ್ಳೋದು ಹೇಗೆ, ನಮ್ಮ ಬುದ್ಧಿ ನಾವು ಉಪಯೋಗಿಸಿ. ಇಟ್ಸ್ ಅ ಬ್ಯೂಟಿಫುಲ್ ಸೈನ್ಸ್. ಈಗ ಅದಕ್ಕೆಲ್ಲ ಹುಡುಕ್ತಾ ಇದ್ದಾರೆ, ಕೆಮಿಕಲ್ ಟರ್ಮ್ಸು, ಟರ್ಮಿನಾಲಜಿ ಹುಡುಕಿ ಹೇಳ್ತಾ ಇದ್ದಾರೆ, ಈ ಥರ ಎನ್ಸೈಮ್ಸ್ ಇದೆ, ಈ ಥರ ಹಾರ್ಮೋನ್ಸ್ ಇದೆ, ಈ ಥರ ಹಾರ್ಮೋನ್ಸ್ ನೆಗೆಟಿವ್ ಹಾರ್ಮೋನ್ಸ್ ಇದು ಟಾಕ್ಸಿನ್